ಖರ್ಜೂರ ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ. ಸಣ್ಣ ಮಕ್ಕಳಿಂದ ಹಿಡಿದು ಅಜ್ಜ ಅಜ್ಜಿಯಂದ್ರವರೆಗೆ ಎಲ್ಲರಿಗೂ ಖರ್ಜೂರ ಅಚ್ಚುಮೆಚ್ಚು. ಹಲ್ಲಿಲ್ಲದ ಮಕ್ಕಳಿಗೂ ವಯಸ್ಕರಿಗೂ ಇದನ್ನ ತಿನ್ನೋದು ಅಷ್ಟೇನು ಕಷ್ಟ ಇಲ್ಲ. ಆದ್ರೆ ಖರ್ಜೂರದಲ್ಲಿ ಮೆಚ್ಚಬಹುದಾದಂಥದ್ದು ರುಚಿ ಮಾತ್ರ ಅಲ್ಲ, ಇದರಿಂದ ಆರೋಗ್ಯಕ್ಕೆ ಸಿಗೋ ಲಾಭಗಳು ಎರಡ. ಖರ್ಜೂರದಿಂದ ಏನೇನು ಉಪಯೋಗಗಳಿವೆ ಅಂತ ಇಲ್ಲಿ ನೋಡಿ. ಖರ್ಜೂರದಲ್ಲಿ ಕೊಲೆಸ್ಟ್ರಾಲ್ ಮತ್ತು ಕಬ್ಬಿನಾಂಶ ಕಮ್ಮಿ ಇರೋದ್ರಿಂದ ನೀವು ಹಸಿವಿಗೆ ಬಾಯಿ ಚಪಲಕ್ಕೆ ಇದನ್ನ ತಿಂದ್ರೂ ಟೆನ್ಷನ್ ಫ್ರೀ ಆಗಿರ್ಬೋದು. ಖರ್ಜೂರ ಸ್ನಾಯುಗಳ ಬಲವರ್ಧನೆಗೆ ಬೇಕಾದ ಪೌಷ್ಟಿಕಾಂಶಗಳನ್ನ, ದೇಹ ಸರಿಯಾಗಿ ಕೆಲಸ ಮಾಡಲು ಬೇಕಾದ ಪ್ರೋಟೀನ್ ಅಂಶವನ್ನ ಹೊಂದಿದೆ. ಖರ್ಜೂರ B1, B2, B3 ಮತ್ತು B5 ಅಲ್ಲದೆ A1 ಮತ್ತು C ವಿಟಮಿನ್ಗಳನ್ನು ಹೊಂದಿದೆ. ತಿಂಡಿ ಊಟದ ಸೇವನೆಯ ನಡುವೆ ಹಸಿವಾಗೋದು ಸಾಮಾನ್ಯ. ಅಂಥ ಸಮಯದಲ್ಲಿ ಬಿಸ್ಕೆಟ್, ಎಣ್ಣೆ ತಿಂಡಿ ಎಲ್ಲ ತಿನ್ನೋದಕ್ಕಿಂತ 4-5 ಖರ್ಜೂರ ತಿಂದ್ರೆ ಎನರ್ಜಿನೂ ಸಿಗುತ್ತೆ, ಹಸಿವು ಶಮನವಾಗುತ್ತೆ. ಖರ್ಜೂರದಲ್ಲಿ ಉಕ್ಕಿನಂಶ ಜಾಸ್ತಿ ಇರೋದ್ರಿಂದ ಅಯರ್ನ್ ಡಿಫಿಷಿಯನ್ಸಿ ಅಥವಾ ರಕ್ತ ಕಮ್ಮಿ ಇದ್ದಾಗೆಲ್ಲ ಸಹಾಯ ಆಗುತ್ತೆ. ಮಲಬದ್ಧತೆಯಿಂದ ಬಳಲ್ತಿರೋರು ನೀರಿನಲ್ಲಿ ನೆನೆಸಿದ ಖರ್ಜೂರಗಳನ್ನ ತಿನ್ಬೇಕು. ತೂಕ ಹೆಚ್ಚಿಸೋದಕ್ಕೆ ಖರ್ಜೂರ ಒಳ್ಳೆದು. ಮದ್ಯಪಾನದ ನಂತರ ನಶೆ ಇಳಿಸಲು ಖರ್ಜೂರ ಸಹಾಯ ಮಾಡುತ್ತಂತೆ. ಲೈಂಗಿಕ ಸಾಮರ್ಥ್ಯವನ್ನ ಹೆಚ್ಚಿಸಲು ಯುಗಗಳಿಂದ ಖರ್ಜೂರವನ್ನ ಬಳಸಲಾಗ್ತಿದ್ಯಂತೆ. ಈ ಉದ್ದೇಶಕ್ಕಾಗಿ ಹಿಂದೆಲ್ಲ ಖರ್ಜೂರಗಳನ್ನ ಮೇಕೆ ಹಾಲಿನಲ್ಲಿ ನೆನೆಸಿಟ್ಟು ಬೆಳಗ್ಗೆ ಸೇವಿಸ್ತಿದ್ರಂತೆ. ಖರ್ಜೂರದಲ್ಲಿರೋ ಮ್ಯಾಂಗನೀಸ್ ಅಂಶ ಕ್ಯಾಲ್ಸಿಯಂ ಹೀರುವಿಕೆಗೆ ಸಹಾಯ ಮಾಡೋ ಮೂಲಕ ಆರೋಗ್ಯಕರ ಹಲ್ಲುಗಳು ಮತ್ತೆ ಮೂಳೆಗಳನ್ನ ಪಡೆಯಲು ಸಹಾಯ ಮಾಡುತ್ತೆ. ಇನ್ನು ಚರ್ಮದ ವಿಷಯಕ್ಕೆ ಬರೋದಾದ್ರೆ ಖರ್ಜೂರ ಚರ್ಮದ ಎಲಾಸ್ಟಿಸಿಟಿ ಹೆಚ್ಚಿಸುತ್ತೆ, ಸ್ಕಿನ್ ಏಜಿಂಗ್ ಅನ್ನ ನಿಯಂತ್ರಿಸುತ್ತೆ, ಚರ್ಮದಲ್ಲಿ ಗೆರೆಗಳು ಸುಕ್ಕುಗಳು ಬರೋದನ್ನ ನಿಧಾನಗೊಳಿಸುತ್ತೆ. ಖರ್ಜೂರದಿಂದ ತೆಗೆಯಲ್ಪಟ್ಟ ಎಣ್ಣೆ ಚರ್ಮಕ್ಕೆ ಮತ್ತೆ ಕೂದಲಿಗೆ ಅತ್ಯುತ್ತಮ ಮಸಾಜ್ ಆಯಿಲ್ಗಳಲ್ಲಿ ಒಂದು. ಖರ್ಜೂರದ ನಿಯಮಿತ ಸೇವನೆಯಿಂದ ಅನಿಮಿಯಾ ಅಂದ್ರೆ ರಕ್ತದ ಕೊರತೆಯನ್ನ ಸರಿಪಡಿಸಬಹುದು. ಹೀಗೆ ಅನಿಮಿಯಾದಿಂದ ಉಂಟಾಗುವ ಕೂದಲ ಉದುರುವಿಕೆಯನ್ನು ನಿಲ್ಲಿಸಬಹುದು. ಖರ್ಜೂರದ ಸೇವನೆಯಿಂದ ಹೃದಯವನ್ನ ಆರೋಗ್ಯಕರವಾಗಿ ಇರಿಸಿಕೊಳ್ಳಬಹುದು. ಜೊತೆಗೆ ಅತೀವ ರಕ್ತದೊತ್ತಡ ಇದ್ದವರಿಗೆ ಅದನ್ನ ನಿಯಂತ್ರಣಕ್ಕೆ ತರಲು ಸಹಾಯ ಮಾಡುತ್ತೆ. ಗರ್ಭಿಣಿ ಮಹಿಳೆಯರು ಪ್ರಸವದ ಮುಂಚಿನ 4 ವಾರಗಳಲ್ಲಿ ಖರ್ಜೂರದ ಹಣ್ಣು ತಿಂದ್ರೆ ಪ್ರಸವ ಸುಲಭ ಆಗುತ್ತೆ ಅಂತ ಅಧ್ಯಯನಗಳು ತಿಳಿಸಿವೆ. ಖರ್ಜೂರದ ಈ ಉಪಯೋಗಗಳ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ನಮಗೆ ತಿಳಿಸಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮನೆ ಡಾಕ್ಟರ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.